ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಾಹಿತ್ಯ ಚರಿತ್ರೆ ಭಾಗ 5. ಈ ದಿನ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮಗಳನ್ನು ನೋಡ್ತಾ ಹೋಗೋಣ. ಅನೇಕ ವಿದ್ವಾಂಸರು ಕವಿಗಳನ್ನು ಆಧಾರವಾಗಿಟ್ಕೊಂಡು, ಭಾಷೆಯನ್ನು ಆಧಾರವಾಗಿಟ್ಕೊಂಡು, ಧರ್ಮವನ್ನು ಆಧಾರವಾಗಿಟ್ಕೊಂಡು, ಆ ಯುಗದ ಪ್ರಮುಖ ಸಾಹಿತ್ಯ ಗುಣಗಳನ್ನು ಆಧಾರವಾಗಿಟ್ಕೊಂಡು ಈ ಕನ್ನಡ ಸಾಹಿತ್ಯವನ್ನು ಚಾರಿತ್ರಿಕವಾಗಿ ಅನೇಕ ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ. ಇವ್ರದ್ದು ಶ್ರೇಷ್ಠ ಅಥವಾ ಇನ್ನೊಬ್ಬರದು ಕನಿಷ್ಠ ಅನ್ನೋದೇ ಎಲ್ಲ ಕವಿಗಳ, ಎಲ್ಲ ವಿದ್ವಾಂಸರ ಈ ವಿಭಾಗ ಕ್ರಮವನ್ನು ನೋಡ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾದಂಥ ಅಧ್ಯಾಯ ಇದು. ಫರ್ಡಿನೆಂಡ್ ಕಿಟ್ಟಲ್ ಅವರಿಂದ ಆರಂಭ ಆಗಿ BL ರೈಸ್, R ನರಸಿಂಹಾಚಾರ್, EP ರೈಸ್, ತೀತಾ ಶರ್ಮಾ, MA ದೊರೆಸ್ವಾಮಿ ಅಯ್ಯಂಗಾರ್, K ವೆಂಕಟರಾಮಪ್ಪ, BM ಶ್ರೀಕಂಠಯ್ಯ, NK ಕುಲಕರ್ಣಿ, ರಂಶ್ರೀ ಮೂಳಿ, ತಾಶು ಶಾಮರಾಯರು, ವೀರಣ್ಣ, ಹೀಗೆ ದೇಶೀಯ ಮತ್ತು ವಿದೇಶಿಯ ವಿದ್ವಾಂಸರ ವಿಭಾಗ ಕ್ರಮಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗಿಸಿದಂಥವರು ಮೊಟ್ಟ ಮೊದಲನೆಯವರು ಅಂತಂದರೆ ಫರ್ಡಿನೆಂಡ್ ಕಿಟ್ಟಲ್ ಅವರು. ಕಿಟ್ಟಲ್ ಅವರು ನಾಗವರ್ಮನ ಛಂದೋಂಬುದಿಯ ಪೀಠಿಕಾ ಲೇಖನದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 3 ವಿಭಾಗಗಳಾಗಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಆರಂಭದ ಕಾಲ ಕ್ರಿಸ್ತಶಕ 800ರಿಂದ 1300ರವರೆಗೆ ಅಂತೇಳಿ ಗುರುತಿಸ್ತಾರೆ. ಎರಡನೇದು ಲಿಂಗಾಯತ ಮತ್ತು ಶೈವ ಕಾಲ, ಕ್ರಿಸ್ತಶಕ 1300ರಿಂದ 1500ರವರೆಗೆ ಅಂತ ಹೇಳ್ತಾರೆ. ಮೂರನೇದಾಗಿ ವೈಷ್ಣವ, ಲಿಂಗಾಯತ ಮತ್ತು ಶೈವ ಕಾಲ, ಕ್ರಿಸ್ತಶಕ 1500ರಿಂದ 1874ರವರೆಗೆ. ಇಲ್ಲಿ ಕಿಟ್ಟಲ್ ಅವರು ಕನ್ನಡ ಸಾಹಿತ್ಯ ಚರಿತ್ರೆ ವಿಭಾಗವನ್ನು ಮಾಡುವ ಸಮಯದಲ್ಲಿ ಧರ್ಮವನ್ನು ಆಧಾರವಾಗಿಟ್ಕೊಂಡು ವಿಭಾಗ ಮಾಡಿರೋದನ್ನು ನಾವು ಗಮನಿಸಬಹುದು. ಅದೇ ಕಿಟ್ಟಲ್ ಅವರು ಕನ್ನಡ ಇಂಗ್ಲೀಷ್ ನಿಘಂಟುವಿನಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಇನ್ನೊಂದು ರೀತಿಯಲ್ಲಿ ವಿಭಾಗಿಸ್ತಾ ಹೋಗ್ತಾರೆ. ಇದರಲ್ಲಿ ಭಾಷೆಯನ್ನು ಮತ್ತು ಧರ್ಮವನ್ನು ಎರಡನ್ನೂ ಕೂಡ ಅವರು ಪರಿಗಣಿಸ್ತಾ ಹೋಗ್ತಾರೆ. ಮೊದಲನೇದು ಹಳಗನ್ನಡ. ಇಲ್ಲಿ ಜೈನ ಕವಿಗಳ ಪ್ರಾಬಲ್ಯ ಇತ್ತು, ಕ್ರಿಸ್ತಶಕ 1ನೇ ಶತಮಾನದಿಂದ 13ನೇ ಶತಮಾನದವರೆಗೆ. ಎರಡನೇದು ನಡುಗನ್ನಡ. ಇಲ್ಲಿ ಶೈವ ಮತ್ತು ಲಿಂಗಾಯತ ಕವಿಗಳ ಪ್ರಾಬಲ್ಯ ಇತ್ತು, ಕ್ರಿಸ್ತಶಕ 13ರಿಂದ ಕ್ರಿಸ್ತಶಕ 15ನೇ ಶತಮಾನದವರೆಗೆ. ಮೂರನೇದು ಹೊಸಗನ್ನಡ. ಇಲ್ಲಿ ವೈಷ್ಣವ ಕವಿಗಳ ಪ್ರಾಬಲ್ಯ ಕ್ರಿಸ್ತಶಕ 16ನೇ ಶತಮಾನದ ನಂತರ ಅಂಥೇಳಿ ಭಾಷೆಯ ಆಧಾರದ ಮೇಲೆ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಸಾಹಿತ್ಯ ಅಂಥೇಳಿ ಹಳಗನ್ನಡದಲ್ಲಿ ಜೈನ ಕವಿಗಳು, ನಡುಗನ್ನಡದಲ್ಲಿ ಶೈವ ಮತ್ತು ಲಿಂಗಾಯತ ಕವಿಗಳು, ಹೊಸಗನ್ನಡ ಕಾಲದಲ್ಲಿ ವೈಷ್ಣವ ಕವಿಗಳ ಪ್ರಾಬಲ್ಯತೆ ಇತ್ತು ಅನ್ನೋದನ್ನು ಫರ್ಡಿನೆಂಡ್ ಕಿಟ್ಟಲ್ ಅವರು ವಿಭಾಗಿಸ್ತಾ ಹೋಗ್ತಾರೆ. ಇನ್ನೊಬ್ಬ ವಿದೇಶಿ ವಿದ್ವಾಂಸರಾದಂತಹ BL ರೈಸ್ ಅವರ ವಿಭಾಗ ಕ್ರಮವನ್ನು ನೋಡೋದಾದರೆ, BL ರೈಸ್ ಅವರು ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಕೃತಿಯ ಪೀಠಿಕಾ ಲೇಖನದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 3 ಭಾಗಗಳಾಗಿ ವಿಭಾಗಿಸ್ತಾರೆ ಅವರು, ಅಥವಾ 3 ರೀತಿಯಾಗಿ ವಿಭಾಗಿಸ್ತಾರೆ. ಮೊದಲನೇದು ಪೂರ್ವದ ಹಳಗನ್ನಡ,
ಆರಂಭದಿಂದ ಕ್ರಿಸ್ತಶಕ 7ನೇ ಶತಮಾನದವರೆಗೆ, ಹಳಗನ್ನಡ ಕ್ರಿಸ್ತಶಕ 8ರಿಂದ 14ನೇ ಶತಮಾನದವರೆಗೆ, ಮೂರನೆಯದು ಹೊಸಗನ್ನಡ ಕ್ರಿಸ್ತಶಕ 14ನೇ ಶತಮಾನದ ನಂತರ. ಸ್ನೇಹಿತರೆ, ಫರ್ಡಿನಂಡ್ ಕಿಟ್ಟಲ್ ಮತ್ತು BL ರೈಸ್ ಅವರ ವಿಭಾಗ ಕ್ರಮಗಳನ್ನು ನೋಡ್ತಾ ಹೋದರೆ, ಕಿಟ್ಟಲ್ ಅವರು ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಹೇಳಿದ್ರೆ, BL ರೈಸ್ ಅವರು ಪೂರ್ವದ ಹಳಗನ್ನಡ, ಹಳಗನ್ನಡ, ಹೊಸಗನ್ನಡ ಅಂತೇಳಿ ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ BL ರೈಸ್ ಅವರು ನಡುಗನ್ನಡ ಅನ್ನುವಂಥದ್ದನ್ನು ಬಳಸೋದಿಲ್ಲ. ಪೂರ್ವದ ಹಳಗನ್ನಡ, ಹಳಗನ್ನಡ ಮತ್ತು ಹೊಸಗನ್ನಡ ಅನ್ನುವಂಥ ವಿಭಾಗ ಕ್ರಮವನ್ನು BL ರೈಸ್ ಅವರು ಮಾಡ್ತಾ ಹೋಗ್ತಾರೆ. ಇನ್ನು ದೇಶೀಯ ವಿದ್ವಾಂಸರಾದಂಥ R ನರಸಿಂಹಾಚಾರ್ ಅವರ ವಿಭಾಗ ಕ್ರಮವನ್ನು ನೋಡೋದಾದರೆ, ಕರ್ನಾಟಕ ಕವಿಚರಿತ್ರೆಯಲ್ಲಿ ಕರ್ನಾಟಕ ಕವಿಚರಿತೆಯನ್ನು ಬರೆದಂಥವರು R ನರಸಿಂಹಾಚಾರ್ ಅವರ ಈ ಕೃತಿಯಲ್ಲಿ ಧರ್ಮವನ್ನು ಆಧಾರವಾಗಿಟ್ಕೊಂಡು ವಿಭಾಗ ಕ್ರಮವನ್ನು ಮಾಡ್ತಾ ಹೋಗ್ತಾರೆ. ಮೊದಲನೆಯದು ಜೈನ ಕವಿಗಳು ಆರಂಭದಿಂದ 12ನೇ ಶತಮಾನದವರೆಗೆ, ಎರಡನೇದು ವೀರಶೈವ ಕವಿಗಳು ಕ್ರಿಸ್ತಶಕ 12ರಿಂದ ಕ್ರಿಸ್ತಶಕ 15ನೇ ಶತಮಾನದವರೆಗೆ, ಮೂರನೇದು ವೈಷ್ಣವ ಮತ್ತು ಬ್ರಾಹ್ಮಣ ಕವಿಗಳು ಕ್ರಿಸ್ತಶಕ 15ನೇ ಶತಮಾನದ ನಂತರ, ನಾಲ್ಕನೇದು EP ರೈಸ್ ಅವರ ವಿಭಾಗ ಕ್ರಮ. EP ರೈಸ್ ಅವರು ಕೂಡ ಧರ್ಮದ ಆಧಾರದ ಮೇಲೆ ವಿಭಾಗ ಕ್ರಮವನ್ನು ಮಾಡ್ತಾ ಹೋಗ್ತಾರೆ. ಇವರು ಕೂಡ ಜೈನ ಕವಿಗಳು ಆರಂಭದಿಂದ ಕ್ರಿಸ್ತಶಕ 12ನೇ ಶತಮಾನದವರೆಗೆ, ಲಿಂಗಾಯತ ಅಥವಾ ವೀರಶೈವ ಕವಿಗಳು ಕ್ರಿಸ್ತಶಕ 13ರಿಂದ 16ನೇ ಶತಮಾನದವರೆಗೆ, ವೈಷ್ಣವ ಕವಿಗಳು ಕ್ರಿಸ್ತಶಕ 17ರಿಂದ 19ನೇ ಶತಮಾನದವರೆಗೆ, ಆಧುನಿಕ ಕವಿಗಳು ಕ್ರಿಸ್ತಶಕ 20ನೇ ಶತಮಾನದ ನಂತರ. EP ರೈಸ್ ಅವರ ವಿಭಾಗ ಕ್ರಮದಲ್ಲಿ ಹೆಚ್ಚುವರಿಯಾಗಿ ಆಧುನಿಕ ಕವಿಗಳು ಅನ್ನುವಂಥ ವಿಂಗಡಣೆಯನ್ನು ಅವರು ಮಾಡ್ತಾ ಹೋಗ್ತಾರೆ. ಕನ್ನಡವಕ್ಕಿ ಅನ್ನುವಂಥ ಬಿರುದಿಗೆ ಪಾತ್ರರಾದಂಥ ತೀತಾ ಶರ್ಮಾ ಅವರ ವಿಭಾಗ ಕ್ರಮವನ್ನು ನೋಡೋದಾದರೆ, ಕರ್ನಾಟಕ ಕೈಪಿಡಿಯಲ್ಲಿನ ಕನ್ನಡ ಸಾಹಿತ್ಯ ಅನ್ನುವಂಥ ಲೇಖನದಲ್ಲಿ ತೀತಾ ಶರ್ಮಾ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಈ ರೀತಿಯಲ್ಲಿ ವಿಭಾಗ ಮಾಡ್ತಾರೆ. ಮೊದಲನೆಯದು ಕ್ಷಾತ್ರಯುಗ ಕ್ರಿಸ್ತಶಕ 10ರಿಂದ ಕ್ರಿಸ್ತಶಕ 12ನೇ ಶತಮಾನದವರೆಗೆ, ಎರಡನೇದು ಮತಪ್ರಚಾರಕ ಯುಗ ಕ್ರಿಸ್ತಶಕ 12ರಿಂದ ಕ್ರಿಸ್ತಶಕ 16ನೇ ಶತಮಾನದವರೆಗೆ, ಮೂರನೇದು ಸಾರ್ವಜನಿಕ ಯುಗ ಕ್ರಿಸ್ತಶಕ 16ರಿಂದ 19ನೇ ಶತಮಾನದವರೆಗೆ, ನಾಲ್ಕನೇದು ಆಧುನಿಕ ಯುಗ ಕ್ರಿಸ್ತಶಕ 19ನೇ ಶತಮಾನದ ನಂತರ. ತೀತಾ ಶರ್ಮರ ವಿಭಾಗ ಕ್ರಮವನ್ನು ಸ್ವಲ್ಪ ಅವಲೋಕನ ಮಾಡಿದ್ರೆ, ಇವರು ಧರ್ಮವನ್ನು ಆಧಾರವಾಗಿಟ್ಕೊಂಡು ಇಲ್ಲಿ ಯಾವುದೇ ವಿಭಾಗ ಕ್ರಮವನ್ನು ಮಾಡಿಲ್ಲ. ಇವರ 4 ವಿಭಾಗ ಕ್ರಮಗಳು ಕೂಡ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡಿದ್ದಾವೆ. ಮೊದಲನೇ ಭಾಗದಲ್ಲಿ ಕ್ಷಾತ್ರಯುಗ ಅಂದರೆ ವೀರತ್ವ ಸಂಬಂಧಪಟ್ಟ ಹಾಗೆ ಕಾವ್ಯಗಳ ರಚನೆ ಆಗಿದ್ದರಿಂದ ಅದನ್ನು ಕ್ಷಾತ್ರಯುಗ ಅಂತ ಹೇಳ್ತಾರೆ. ಜೊತೆಗೆ ಅರಸರ ಕಾಲ, ಯುದ್ಧಗಳು, ಸಂಘರ್ಷಗಳು ನಡೀತಾ ಇದ್ದಂಥ ಕಾಲಘಟ್ಟ. ಇನ್ನು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ವೀರಶೈವ ಚಳುವಳಿ ನಡೆಯುತ್ತೆ. ಆಗ ಅದನ್ನು ಮತಪ್ರಚಾರಕ ಯುಗ ಅಂತೇಳಿ ತೀತಾ ಶರ್ಮಾ ಅವರು ಗುರುತಿಸ್ತಾರೆ. ಮೂರನೇದು ಸಾರ್ವಜನಿಕ ಯುಗ. ಬ್ರಿಟಿಷರ ಆಗಮನದೊಂದಿಗೆ ಭಾರತೀಯ ಸಮಾಜದಲ್ಲಿ ಉಂಟಾದಂಥ ತಲ್ಲಣಗಳು, ಹೊಸ ಆಲೋಚನಾ ಕ್ರಮ ಇವೆಲ್ಲವುಗಳನ್ನು ಅವರು ಸಾರ್ವಜನಿಕ ಯುಗ ಅಂತ ಗುರುತಿಸ್ತಾರೆ.
19ನೇ ಶತಮಾನದ ನಂತರದ ಕಾಲಘಟ್ಟವನ್ನು ಆಧುನಿಕ ಯುಗ ಅಂತೇಳಿ ತೀತಾ ಶರ್ಮಾ ಅವರು ಗುರುತಿಸೋದನ್ನು ನೋಡ್ಬೋದು. ಮುಂದೆ ಎಂ.ಎ. ದೊರೆಸ್ವಾಮಿ ಅಯ್ಯಂಗಾರ್ ಅವರ ವಿಭಾಗ ಕ್ರಮವನ್ನು ನೋಡೋಣ. ಎಂ.ಎ. ದೊರೆಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಈ ರೀತಿಯಲ್ಲಿ ವಿಭಾಗಿಸ್ತಾರೆ. ಮೊದಲನೇದು ಮೂಲಗನ್ನಡ ಕಾಲ ಆರಂಭದಿಂದ ಕ್ರಿಸ್ತಶಕ 750ರವರೆಗೆ, ಹಳಗನ್ನಡ ಕಾಲ ಕ್ರಿಸ್ತಶಕ 750ರಿಂದ 1150ರವರೆಗೆ, ಮಧ್ಯಗನ್ನಡ ಕಾಲ ಕ್ರಿಸ್ತಶಕ 1150ರಿಂದ 1500ರವರೆಗೆ, ಹೊಸಗನ್ನಡ ಕಾಲ ಕ್ರಿಸ್ತಶಕ 1500ರಿಂದ 1850ರವರೆಗೆ, ನವಗನ್ನಡ ಕಾಲ ಕ್ರಿಸ್ತಶಕ 1850ರ ನಂತರ. ಇದೊಂದು ರೀತಿ ಹೊಸತನದಿಂದ ಕೂಡಿದಂಥದ್ದು. ಏಕೆಂದರೆ ಆರಂಭದ ಕಾಲವನ್ನು ಮೂಲಗನ್ನಡ ಅಂತ, ನೆಕ್ಸ್ಟ್ ಹಳಗನ್ನಡ, ಮಧ್ಯಗನ್ನಡ, ಹೊಸಗನ್ನಡ, ನವಗನ್ನಡ ಅಂದರೆ ಭಾಷಿಕ ಆಧಾರದ ಮೇಲೆ ಎಂ.ಎ. ದೊರೆಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯವನ್ನು ವಿಭಾಗ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಂಥ ಕೆ ವೆಂಕಟರಾಮಪ್ಪ ಅವರ ವಿಭಾಗ ಕ್ರಮವನ್ನು ನೋಡೋದಾದರೆ, ಅವರ ಕೃತಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೀಗೆ ವಿಭಾಗಿಸ್ತಾರೆ. ಒಂದು ಆರಂಭ ಕಾಲ, ಆರಂಭದಿಂದ ಕ್ರಿಸ್ತಶಕ 900ರವರೆಗೆ. 2 ಪಂಪಯುಗ, ಕ್ರಿಸ್ತಶಕ 10ರಿಂದ ಕ್ರಿಸ್ತಶಕ 13ನೇ ಶತಮಾನದವರೆಗೆ. 3ನೇದು ಸ್ವಾತಂತ್ರ್ಯ ಯುಗ, ಕ್ರಿಸ್ತಶಕ 12ರಿಂದ 10ನೇ ಶತಮಾನದವರೆಗೆ. 4ನೇದು ಚಿಕ್ಕದೇವರಾಯರ ಕಾಲ, ಕ್ರಿಸ್ತಶಕ 17ರಿಂದ 18ನೇ ಶತಮಾನದವರೆಗೆ. 5 ಸಂಧಿಕಾಲ, ಕ್ರಿಸ್ತಶಕ 18ರಿಂದ 19ನೇ ಶತಮಾನದವರೆಗೆ. ಆಧುನಿಕ ಕಾಲ, ಕ್ರಿಸ್ತಶಕ 19ನೇ ಶತಮಾನದ ನಂತರ. ಸಾಹಿತ್ಯ ಚರಿತ್ರೆ ವಿಭಾಗವನ್ನು 6 ಹಂತಗಳಲ್ಲಿ ಕೆ ವೆಂಕಟರಾಮಪ್ಪ ಅವರು ಗುರುತಿಸ್ತಾರೆ. ಒಂದು ಕಡೆ ಕವಿಯನ್ನು, ಪಂಪನನ್ನು ಆಧಾರವಾಗಿಟ್ಕೊಳ್ತಾರೆ. ಇನ್ನೊಂದು ಕಡೆಗೆ ಸ್ವಾತಂತ್ರ್ಯ ಹೋರಾಟದ ಯುಗವನ್ನು ಒಂದು ಕಡೆಗೆ ಇಟ್ಕೊಳ್ತಾರೆ. ಚಿಕ್ಕದೇವರಾಯರ ಕಾಲವನ್ನು ಆಧಾರವಾಗಿಟ್ಕೊಳ್ತಾರೆ. ಹೀಗೆ ಬೇರೆ ಬೇರೆ ಅಂಶಗಳನ್ನು ಇಟ್ಕೊಂಡು ಕೆ ವೆಂಕಟರಾಮಪ್ಪ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಮುಂದೆ ಬಿ.ಎಂ. ಶ್ರೀಕಂಠಯ್ಯ ಅವರ ವಿಭಾಗ ಕ್ರಮವನ್ನು ನೋಡೋಣ. ಬಿ.ಎಂ. ಶ್ರೀ ಅವರು ಕನ್ನಡ ಕೈಪಿಡಿ ಭಾಗ 2ರಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಈ ರೀತಿ ವಿಭಾಗ ಮಾಡ್ತಾರೆ. 1 ಆರಂಭ ಕಾಲ, ಆರಂಭದಿಂದ 10ನೇ ಶತಮಾನದವರೆಗೆ. 2ನೇದು ಮತಪ್ರಾಬಲ್ಯ ಯುಗ, ಕ್ರಿಸ್ತಶಕ 10ರಿಂದ ಕ್ರಿಸ್ತಶಕ 13ನೇ ಶತಮಾನದವರೆಗೆ. 3ನೇದು ನವೀನ ಕಾಲ, ಕ್ರಿಸ್ತಶಕ 19ನೇ ಶತಮಾನದ ನಂತರ ಅಂತೇಳಿ ಬಿ.ಎಂ. ಶ್ರೀಕಂಠಯ್ಯ ಅವರು 3 ಹಂತಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗಿಸ್ತಾರೆ. ಇನ್ನು ಎನ್.ಕೆ. ಕುಲಕರ್ಣಿ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಆಗಿನ ಸಾಹಿತ್ಯ ಪ್ರಕಾರಗಳನ್ನು ಆಧಾರವಾಗಿಟ್ಕೊಂಡು, ಆಯಾ ಕಾಲಘಟ್ಟದಲ್ಲಿ ಯಾವ್ಯಾವ ಸಾಹಿತ್ಯ ಪ್ರಕಾರಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಯಲ್ಪಟ್ಟವು ಅನ್ನೋದನ್ನು ಆಧಾರವಾಗಿಟ್ಕೊಂಡು ಅವರು ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ಕಾವ್ಯಗಳು, 2 ನಾಟಕಗಳು, 3 ವಚನ ಸಾಹಿತ್ಯ, 4 ಕೀರ್ತನೆಗಳು, 5 ಯಕ್ಷಗಾನ ಕೃತಿಗಳು, 6 ಲಕ್ಷಣ ಗ್ರಂಥಗಳು, 7 ಶಾಸ್ತ್ರ ಗ್ರಂಥಗಳು. ಹೀಗೆ ಸಾಹಿತ್ಯ ಪ್ರಕಾರವನ್ನು ಆಧಾರವಾಗಿಟ್ಕೊಂಡು ವಿಭಾಗವನ್ನು ಮಾಡಿದಂಥವರು ಎನ್.ಕೆ. ಕುಲಕರ್ಣಿಯವರು. ಇನ್ನು ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡಿದಂಥವರು ರಂಶ್ರೀ ಮುಗುಳಿಯವರು. ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಕೃತಿಯಲ್ಲಿ ಈ ರೀತಿ ವಿಭಾಗ ಮಾಡ್ತಾ ಹೋಗ್ತಾರೆ. ಪಂಪ ಪೂರ್ವ ಯುಗ,
ಆರಂಭದಿಂದ ಕ್ರಿಸ್ತಶಕ 9ನೇ ಶತಮಾನದವರೆಗೆ, ಪಂಪಯುಗ ಕ್ರಿಸ್ತಶಕ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ, ಬಸವಯುಗ ಕ್ರಿಸ್ತಶಕ 12ರಿಂದ 15ನೇ ಶತಮಾನದವರೆಗೆ, ಕುಮಾರವ್ಯಾಸ ಯುಗ ಕ್ರಿಸ್ತಶಕ 15ರಿಂದ 19ನೇ ಶತಮಾನದವರೆಗೆ ಅಂತೇಳಿ ಪ್ರಮುಖ ಕವಿಗಳನ್ನು ಆಧಾರವಾಗಿಟ್ಕೊಂಡು, ಅಂದರೆ ಪಂಪನನ್ನು, ಬಸವಣ್ಣನವರನ್ನು ಮತ್ತು ಕುಮಾರವ್ಯಾಸನನ್ನು, ಈ 3 ಜನ ವ್ಯಕ್ತಿಗಳ ಅಥವಾ ಕವಿಗಳ ಆಧಾರವಾಗಿಟ್ಕೊಂಡು 4 ವಿಭಾಗ ಕ್ರಮವನ್ನು ರಮಶ್ರೀ ಮುಗುಳಿಯವರು ಮಾಡ್ತಾ ಹೋಗ್ತಾರೆ. ಇನ್ನು ತಾಶು ಶ್ಯಾಮರಾಯರು ಇವರು 4 ವಿಭಾಗ ಕ್ರಮವನ್ನು ಹೇಳ್ತಾರೆ. ಇವರು ಕೂಡ ಪಂಪನನ್ನು ಹಿಡ್ಕೊಂಡು ಪಂಪ ಪೂರ್ವಯುಗ, ಎರಡನೇದು ಪಂಪಯುಗ ಅಥವಾ ಸ್ವರ್ಣಯುಗ, ಹರಿಹರ ಯುಗ ಅಥವಾ ಸ್ವಾತಂತ್ರ್ಯ ಯುಗ, ಕುಮಾರವ್ಯಾಸ ಯುಗ ಅಥವಾ ಷಟ್ಪದಿ ಯುಗ ಅಂತೇಳಿ ತಾಶು ಶ್ಯಾಮರಾಯರು 4 ರೀತಿಯಲ್ಲಿ ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಸಿ ವೀರಣ್ಣ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 5 ಹಂತಗಳಲ್ಲಿ 5 ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ. ಮೊದಲನೇದು ರಾಜಸತ್ತೆಯ ವೈಭವದ ಕಾಲ, ಆರಂಭದಿಂದ ಕ್ರಿಸ್ತಶಕ 1100ರವರೆಗೆ. ರಾಜಸತ್ತೆಯ ವಿಘಟನೆಯ ಕಾಲ ಕ್ರಿಸ್ತಶಕ 1100ರಿಂದ ಕ್ರಿಸ್ತಶಕ 1500ರವರೆಗೆ. ರಾಜಸತ್ತೆಯ ನಿಸ್ತೇಜ ಕಾಲ ಕ್ರಿಸ್ತಶಕ 1500ರಿಂದ 1850ರವರೆಗೆ. ವಸಾಹತುಶಾಹಿ ಕಾಲ ಕ್ರಿಸ್ತಶಕ 1850ರಿಂದ ಕ್ರಿಸ್ತಶಕ 1950ರವರೆಗೆ. ಬಂಡವಾಳಶಾಹಿ ಕಾಲ ಕ್ರಿಸ್ತಶಕ 1950ರ ನಂತರ ಅಂತೇಳಿ ಒಂದು ಕಡೆಗೆ ರಾಜಕೀಯವಾಗಿ ಉಂಟಾದಂಥ ತಲ್ಲಣಗಳನ್ನು ಆಧಾರವಾಗಿಟ್ಕೊಂಡು ಸಿ ವೀರಣ್ಣ ಅವರು ಸಾಹಿತ್ಯ ಚರಿತ್ರೆಯನ್ನು ವಿಭಾಗ ಮಾಡ್ತಾ ಹೋಗ್ತಾರೆ.